ಕೃಷ್ಣಂ ವಂದೇ ಜಗದ್ಗುರುಂ. ಸಂಸಾರಿ ಸೆ ಪ್ರೀತಡಿ ಸರೈನ ಏಕೋ ಕಾಮ್, ದ್ವಿಧಾಮೆ ದೋನೋ ಗಯೆ ಮಾಯಾ ಮಿಲೀನ ರಾಮ್ ಎಂದು ಕಬೀರದಾಸರು ಹೇಳಿದ್ದಾರೆ. ಸಂಸಾರಿಗಳ ಮೇಲೆ ಪ್ರೇಮ ಉಂಟಾದರೆ ನಮ್ಮ ಕಲ್ಯಾಣದ ಒಂದು ಕೆಲಸವೂ ಆಗುವುದಿಲ್ಲ. ಈ ದ್ವಂದ್ವದಲ್ಲಿ ಎರಡೂ ಹೊರಟು ಹೋಗುತ್ತದೆ. ಮಾಯೆಯೂ ಸಿಗುವುದಿಲ್ಲ, ರಾಮನೂ ಸಿಗುವುದಿಲ್ಲ. ಆದ್ದರಿಂದ ಜಗತ್ತಿನಿಂದ ನಿರಾಶನಾಗಿ ಅಖಂಡ ವೈರಾಗ್ಯವನ್ನು ಮಾಡಬೇಕು. ಒಮ್ಮೆ ರಾಮ ಲಕ್ಷ್ಮಣನಿಗೆ ಹೇಳುತ್ತಾನೆ, ನಾನು ಮತ್ತು ನನ್ನದು, ನೀನು ಮತ್ತು ನಿನ್ನದು ಎನ್ನುವುದೇ ಮಾಯೆ. ಈ ಮಾಯೆ ಸಮಸ್ತ ಜೀವಗಳನ್ನೂ ಕೂಡ ತನ್ನ ವಶದಲ್ಲಿ ಇಟ್ಟುಕೊಂಡಿದೆ ಎನ್ನುತ್ತಾನೆ ರಾಮ. ಮಾಯೆಯ ಅಧಿಪತಿ ಸ್ವತಃ ಶ್ರೀರಾಮಚಂದ್ರನೇ ಆಗಿದ್ದಾನೆ. ಸಮಸ್ತ ಜೀವಗಳೂ ಕೂಡ ಮಾಯೆಗೆ ಒಳಗಾಗುವುದು ಶ್ರೀರಾಮಚಂದ್ರನ ಲೀಲೆಯಿಂದಲೇ. ಆದರೆ ಈ ಮೋಹದ ಮಾಯೆಯ ನಾಶ ಕೃಪಾನಿಧಾನನಾದ ಶ್ರೀರಾಮಚಂದ್ರನ ಸತ್ಸಂಗದಿಂದಲೇ ಆಗಬೇಕು. ಶ್ರೀರಾಮಚಂದ್ರನ ಮಾಯಾಜಾಲದಿಂದ ಪಾರಾಗಬೇಕೆಂದರೆ ನಿರಂತರ ಸತ್ಸಂಗ ಒಂದೇ ಪರಮ ಮಾರ್ಗ ಎಂದು ಸಾಕ್ಷಾತ್ ಪರಮೇಶ್ವರ ಪಾರ್ವತಿಗೆ ಹೇಳುತ್ತಾನೆ. ಹಿಂದಿನ ವಿಡಿಯೋದಲ್ಲಿ ಪರಮೇಶ್ವರ ಪಾರ್ವತಿಯರ ಸಂವಾದದಲ್ಲಿ ರಾಮನ ಮಾಯೆಯ ಮಹಿಮೆ, ಕಾಗಭುಷುಂಡಿಯ ಆಶ್ರಮದ ವರ್ಣನೆಯನ್ನು ಕೇಳಿದ್ದೆವು. ಇಂದಿನ ವಿಡಿಯೋದಲ್ಲಿ ಗರುಡನನ್ನೂ ಕೂಡ ಶ್ರೀರಾಮನ ಮಾಯೆ ಹೇಗೆ ಬಂಧಿಸಿತು ಮತ್ತು ಅದರ ಪರಿಹಾರವನ್ನು ಪರಮೇಶ್ವರ ಗರುಡನಿಗೆ ಹೇಗೆ ಸೂಚಿಸಿದ ಎಂಬುದನ್ನು ತಿಳಿಯೋಣ. ಪರಮೇಶ್ವರ ಕಥೆಯನ್ನು ಮುಂದುವರಿಸುತ್ತಾ ಪಾರ್ವತಿಗೆ ಹೇಳುತ್ತಾನೆ, ಪಾರ್ವತಿ ಕೇಳು, ಲಂಕೆಯಲ್ಲಿ ರಘುನಾಥ ಎಂತಹ ರಣಲೀಲೆಯನ್ನು ರಚಿಸಿದನೆಂದರೆ ಅದನ್ನು ಸ್ಮರಿಸಿಕೊಳ್ಳಲು ನನಗೆ ನಾಚಿಕೆಯಾಗುತ್ತದೆ. ಲಂಕಾಯುದ್ಧದಲ್ಲಿ ಮೇಘನಾದನ ನಾಗಪಾಶದಲ್ಲಿ ತನ್ನನ್ನು ತಾನು ಬಂಧಿಸಲ್ಪಟ್ಟ. ಆಗ ನಾರದ ಮುನಿಗಳು ಗರುಡನನ್ನು ರಾಮನ ಬಳಿ ಕಳುಹಿಸಿದರು. ಸರ್ಪಗಳ ಭಕ್ಷಕನಾದ ಗರುಡ ರಾಮ ಲಕ್ಷ್ಮಣರನ್ನು ನಾಗಪಾಶದ ಬಂಧನದಿಂದ ಬಿಡಿಸಿ ಹೊರಟು ಹೋದ. ಆಗ ಅವನ ಹೃದಯದಲ್ಲಿ ಭಾರೀ ವಿಷಾದ ಉಂಟಾಯಿತು. ಪ್ರಭುವಿನ ಬಂಧನದ ಸ್ಮರಣೆಯನ್ನು ಮಾಡಿ ಸರ್ಪಗಳ ಶತ್ರು ಗರುಡ ಬಹಳ ಪ್ರಕಾರವಾಗಿ ವಿಚಾರ ಮಾಡತೊಡಗಿದ. ಸರ್ವವ್ಯಾಪಕ ವಿಕಾರರಹಿತ ವಾಣಿಯ ಪತಿ, ಮಾಯಾ ಮೋಹವನ್ನು ಮೀರಿದ ಬ್ರಹ್ಮ ಪರಮೇಶ್ವರ, ಆತನ ಅವತಾರವೇ ಭೂಮಿಯ ಮೇಲೆ ಆಗಿದೆ ಎಂದು ನಾನು ಕೇಳಿದ್ದೆ. ಆದರೆ ನಾನು ಆ ಅವತಾರದ ಪ್ರಭಾವವನ್ನು ನೋಡಲೇ ಇಲ್ಲ. ಯಾರ ಹೆಸರನ್ನು ಜಪಿಸಿ ಮನುಷ್ಯರು ಸಂಸಾರದ ಬಂಧನದಿಂದ ಪಾರಾಗುವರೋ ಅಂತಹ ರಾಮನನ್ನೇ ಒಬ್ಬ ತುಚ್ಛ ರಾಕ್ಷಸ ನಾಗಪಾಶದಿಂದ ಬಂಧಿಸಿದನಲ್ಲ. ಗರುಡ ಅನೇಕ ಪ್ರಕಾರದಿಂದ ತನ್ನ ಮನಸ್ಸನ್ನು ಸಂತೈಸಿಕೊಂಡ, ತಿಳಿ ಹೇಳಿದ. ಆದರೆ ಅವನಿಗೆ ಜ್ಞಾನ ಉಂಟಾಗಲಿಲ್ಲ. ಹೃದಯದಲ್ಲಿ ಭ್ರಮೆ ಮತ್ತೂ ಹೆಚ್ಚಾಯಿತು. ಸಂದೇಹದಿಂದ ಹುಟ್ಟಿದ ದುಃಖದಿಂದ ಅತ್ಯಂತ ದುಃಖಿತನಾಗಿ ಮನದಲ್ಲಿ ಕೆಟ್ಟ ತರ್ಕವನ್ನು ಹೆಚ್ಚಿಸಿಕೊಂಡು, ಪಾರ್ವತಿ, ಗರುಡನೂ ಕೂಡ ನಿನ್ನ ರೀತಿಯೇ ಮೋಹಕ್ಕೆ ವಶನಾದ. ಅತ್ಯಂತ ವ್ಯಾಕುಲನಾದ ಗರುಡ ನಾರದರ ಬಳಿ ಹೋದ. ತನ್ನ ಮನಸ್ಸಿನಲ್ಲಿ ಉಂಟಾದ ಸಂದೇಹವನ್ನು ನಾರದರಿಗೆ ಹೇಳಿದ. ಗರುಡನ ಮಾತುಗಳನ್ನು ಕೇಳಿ ನಾರದರಿಗೆ ಅತ್ಯಂತ ಕರುಣೆ ಉಂಟಾಯಿತು. ನಾರದರು ಹೇಳಿದರು, ಹೇ ಗರುಡ, ಕೇಳಿ, ಶ್ರೀರಾಮನ ಮಾಯೆ ಬಹಳ ಬಲಶಾಲಿಯಾದದ್ದು. ರಾಮನ ಮಾಯೆ ಜ್ಞಾನಿಗಳ ಚಿತ್ತವನ್ನೂ ಸಂಪೂರ್ಣವಾಗಿ ಹರಣ ಮಾಡುತ್ತದೆ. ಅವರ ಮನಸ್ಸಿನಲ್ಲಿಯೂ ಕೂಡ ಬಲವಾದ ಮೋಹವನ್ನು ಉಂಟು ಮಾಡುತ್ತದೆ. ರಘುನಾಥನ ಮಾಯೆ ನನ್ನನ್ನು ಕೂಡ ಬಹಳ ಸಾರಿ ಕುಣಿಸಿದೆ. ಹೇ ಪಕ್ಷಿರಾಜ ಗರುಡ, ಅದೇ ಮಾಯೆ ನಿಮ್ಮನ್ನೂ ವ್ಯಾಪಿಸಿದೆ. ಹೇ ಗರುಡ, ನಿಮ್ಮ ಹೃದಯದಲ್ಲಿ ಬಹಳ ಮೋಹ ಉಂಟಾಗಿದೆ. ನಾನು ತಿಳಿ ಹೇಳುವುದರಿಂದ ಅದು ನಾಶವಾಗುವುದಿಲ್ಲ. ಆದ್ದರಿಂದ ಪಕ್ಷಿರಾಜ, ನೀವು ಬ್ರಹ್ಮನ ಬಳಿಗೆ ಹೋಗಿ, ಬ್ರಹ್ಮದೇವರು ನಿಮಗೆ ಯಾವ ಆದೇಶ ನೀಡುವರೋ ಅದನ್ನೇ ಮಾಡಿ ಎಂದು ಹೇಳಿ ನಾರದರು ಶ್ರೀರಾಮನ ಗುಣಗಾನವನ್ನು ಹಾಡುತ್ತಾ ಬಾರಿ ಬಾರಿ ಶ್ರೀಹರಿಯ ಮಾಯೆಯ ಬಲದ ವರ್ಣನೆಯನ್ನು ಮಾಡುತ್ತಾ ಹೊರಟರು. ಪಕ್ಷಿರಾಜ ಗರುಡ ಬ್ರಹ್ಮನ ಬಳಿಗೆ ಬಂದರು. ತನ್ನ ಸಂದೇಹವನ್ನು ಬ್ರಹ್ಮದೇವರಿಗೆ ತಿಳಿಸಿದರು. ಗರುಡನ ಮಾತುಗಳನ್ನು ಕೇಳಿದ ಬ್ರಹ್ಮ ಶ್ರೀರಾಮಚಂದ್ರನಿಗೆ ವಂದಿಸಿದರು. ರಾಮನ ಪ್ರತಾಪದ ಮಹಿಮೆಯನ್ನು ತಿಳಿದು ಮನಸ್ಸಿನಲ್ಲಿ ಅತ್ಯಂತ ಪ್ರೇಮವು ಆವರಿಸಿತು. ಬ್ರಹ್ಮ ಮನಸ್ಸಿನಲ್ಲಿಯೇ ವಿಚಾರ ಮಾಡತೊಡಗಿದರು. ಕವಿ ಕೋವಿದರು, ಜ್ಞಾನಿಗಳು ಎಲ್ಲರೂ ಮಾಯೆಗೆ ವಶರಾಗಿದ್ದಾರೆ. ಭಗವಂತನ ಮಾಯೆಯ ಪ್ರಭಾವ ಅಸೀಮವಾದದ್ದು, ಅದಕ್ಕೆ ಸೀಮೆಯೇ ಇಲ್ಲ. ಶ್ರೀರಾಮನ ಮಾಯೆಯು ನನ್ನನ್ನು ಕೂಡ ಅನೇಕ ಬಾರಿ ಕುಣಿಸಿದೆ.
ಈ ಇಡೀ ಚರಾಚರ ಜಗತ್ತು ನನ್ನಿಂದ ಸೃಷ್ಟಿಯಾಗಿದೆ. ನಾನೇ ಮಾಯೆಗೆ ವಶನಾಗಿ ಕುಣಿಯುತ್ತೇನೆ ಎಂದ ಮೇಲೆ ಇನ್ನು ಗರುಡನಿಗೆ ಮೋಹ ಉಂಟಾಗಿರುವಲ್ಲಿ ಏನೂ ಆಶ್ಚರ್ಯವಿಲ್ಲ. ಹೀಗೆ ಯೋಚಿಸಿ ಬ್ರಹ್ಮ ಸುಂದರವಾಣಿಯಲ್ಲಿ ಹೇಳಿದರು. ಶ್ರೀರಾಮನ ಮಹಿಮೆ ಮಹಾದೇವನಿಗೆ ಮಾತ್ರ ಗೊತ್ತು. ಹೇ ಗರುಡ, ನೀನು ಶಂಕರನ ಬಳಿಗೆ ಹೋಗು. ಹೇ ಭಗವನ್, ಇನ್ನೆಲ್ಲಿಗೂ ಹೋಗಬೇಡ, ಯಾರ ಬಳಿಯೂ ಕೇಳಬೇಡ. ನಿನ್ನ ಸಂದೇಹದ ನಾಶವನ್ನು ಕೇವಲ ಮಹಾದೇವನಷ್ಟೇ ಮಾಡಬಲ್ಲ ಎಂದ ಬ್ರಹ್ಮ. ಬ್ರಹ್ಮನ ಈ ಮಾತುಗಳನ್ನು ಕೇಳಿದ ಗರುಡ ಆತನಿಗೆ ವಂದಿಸಿ ಅಲ್ಲಿಂದ ಹೊರಟ. ಪಾರ್ವತಿ, ಬ್ರಹ್ಮನ ಬಳಿಯಿಂದ ಹೊರಟ ಪಕ್ಷಿರಾಜ ಗರುಡ ನನ್ನ ಬಳಿಗೆ ಆತುರತೆಯಿಂದ ಬಂದ. ಹೇ ಉಮಾ, ಆ ಸಮಯ ನಾನು ಕುಬೇರನ ಮನೆಗೆ ಹೊರಟಿದ್ದೆ. ನೀನು ಕೈಲಾಸದಲ್ಲಿಯೇ ಇದ್ದೆ. ಗರುಡ ಆದರಪೂರ್ವಕವಾಗಿ ನನ್ನ ಚರಣಗಳಿಗೆ ವಂದಿಸಿದ. ನಂತರ ನನಗೆ ತನ್ನ ಸಂದೇಹದ ಬಗ್ಗೆ ಹೇಳಿದ. ಹೇ ಭವಾನಿ, ಅವನ ವಿನಂತಿಪೂರ್ವಕ ಕೋಮಲ ಧ್ವನಿ ಕೇಳಿ ನಾನು ಪ್ರೇಮದಿಂದ ಅವನಿಗೆ ಹೇಳಿದೆ. ಹೇ ಗರುಡ, ನೀನು ದಾರಿಯಲ್ಲಿ ಭೇಟಿಯಾದೆ. ಹೀಗೆ ದಾರಿಯಲ್ಲಿ ನಡೆಯುತ್ತಾ ನಾನು ನಿನಗೆ ಹೇಗೆ ತಿಳಿಸಲಿ? ನಿನ್ನ ಈ ಸಂದೇಹದ ನಾಶವಾಗಬೇಕೆಂದರೆ ದೀರ್ಘಕಾಲದ ಸತ್ಸಂಗವಾಗಲೇಬೇಕು. ಮುನಿಗಳು ಅನೇಕ ಪ್ರಕಾರವಾಗಿ ಸುಂದರವಾಗಿ ಹಾಡಿದ ಹರಿಕಥೆಯನ್ನು ಕೇಳಬೇಕು. ಆ ಹರಿಕಥೆಯಲ್ಲಿ ಕೇವಲ ಭಗವಂತ ಶ್ರೀರಾಮಚಂದ್ರ ಮಾತ್ರ ಆದಿ ಮಧ್ಯ ಅಂತ್ಯದಲ್ಲಿ ಪ್ರತಿಪಾದ್ಯನಾಗಿರುವ ಪ್ರಭುವಾಗಿರಬೇಕು. ಹೇ ಸಹೋದರ ಗರುಡ, ಎಲ್ಲಿ ಪ್ರತಿದಿನ ಹರಿಕಥೆ ಆಗುತ್ತದೋ ನಿನ್ನನ್ನು ನಾನು ಅಲ್ಲಿಗೆ ಕಳುಹಿಸುತ್ತೇನೆ. ನೀನು ಹೋಗಿ ರಾಮಕಥೆಯನ್ನು ಕೇಳು. ಅದನ್ನು ಕೇಳುತ್ತಿದ್ದಂತೆಯೇ ನಿನ್ನ ಎಲ್ಲ ಸಂದೇಹಗಳು ದೂರವಾಗುವುದು ಮತ್ತು ನಿನಗೆ ರಾಮನ ಚರಣಗಳ ಮೇಲೆ ಅತ್ಯಂತ ಪ್ರೇಮ ಉಂಟಾಗುವುದು. ಪರಮಾತ್ಮನ ಮೇಲೆ ಪ್ರೇಮವಿಲ್ಲದೆ ಕೇವಲ ಯೋಗ, ತಪಸ್ಸು, ಜ್ಞಾನ ಮತ್ತು ವೈರಾಗ್ಯಾದಿಗಳನ್ನು ಮಾಡುವುದರಿಂದ ಶ್ರೀ ರಘುನಾಥನ ಪ್ರಾಪ್ತಿಯಾಗುವುದಿಲ್ಲ. ಉತ್ತರ ದಿಕ್ಕಿನಲ್ಲಿ ಒಂದು ಸುಂದರವಾದ ನೀಲಪರ್ವತವಿದೆ. ಅಲ್ಲಿ ಪರಮ ಸುಶೀಲನಾದ ಕಾಗಭುಷುಂಡಿ ವಾಸಿಸುತ್ತಾನೆ. ಆತ ರಾಮಭಕ್ತಿಯ ಮಾರ್ಗದಲ್ಲಿ ಪರಮ ಪ್ರವೀಣನಾಗಿದ್ದಾನೆ. ಜ್ಞಾನಿ, ಗುಣಗಳ ಧಾಮ ಮತ್ತು ಬಹಳ ಕಲ್ಪಗಳಿಂದ ಅಲ್ಲಿ ವಾಸಿಸುತ್ತಿದ್ದಾನೆ. ಆತ ನಿರಂತರ ಶ್ರೀರಾಮಚಂದ್ರನ ಕಥೆಯನ್ನು ಹೇಳುತ್ತಿರುತ್ತಾನೆ. ಆತನ ಹರಿಕಥೆಯನ್ನು ವಿವಿಧ ರೀತಿಯ ಶ್ರೇಷ್ಠ ಪಕ್ಷಿಗಳು ಆದರದಿಂದ ಕೇಳುತ್ತವೆ. ಹೇ ಗರುಡ, ನೀನೂ ಕೂಡ ಅಲ್ಲಿಗೆ ಹೋಗಿ ಶ್ರೀಹರಿಯ ಗುಣಸಮೂಹಗಳನ್ನು ಕೇಳು. ಅವುಗಳನ್ನು ಕೇಳುವುದರಿಂದ ಮೋಹದಿಂದ ಉತ್ಪನ್ನವಾದ ನಿನ್ನ ದುಃಖ ದೂರವಾಗುವುದು. ಪಾರ್ವತಿ, ನಾನು ಇದೆಲ್ಲವನ್ನೂ ಗರುಡನಿಗೆ ತಿಳಿ ಹೇಳಿದಾಗ ಆತ ನನ್ನ ಚರಣಗಳಿಗೆ ವಂದಿಸಿ ಹರ್ಷಿತನಾಗಿ ಅಲ್ಲಿಂದ ಹೊರಟು ಹೋದ. ಹೇ ಉಮಾ, ನಾನು ಆತನ ಮರ್ಮವನ್ನು ತಿಳಿದಿದ್ದೆ. ಆದ್ದರಿಂದ ಆತನ ಸಂದೇಹ ನಿವಾರಣೆ ಮಾಡಲಿಲ್ಲ. ಗರುಡನೂ ಕೂಡ ಎಂದಾದರೂ ಅಭಿಮಾನವನ್ನು ಪಟ್ಟಿರಬಹುದು. ಆ ಅಭಿಮಾನವನ್ನು ಕೃಪಾನಿಧಾನನಾದ ಶ್ರೀರಾಮಚಂದ್ರ ನಾಶ ಮಾಡಲು ಬಯಸಿದ್ದ. ಮತ್ತು ಪಕ್ಷಿಗಳೇ ಪಕ್ಷಿಗಳ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತವೆ. ಆದ್ದರಿಂದಲೇ ನಾನು ಅವನನ್ನು ನನ್ನ ಬಳಿ ಇಟ್ಟುಕೊಳ್ಳಲಿಲ್ಲ. ಹೇ ಭವಾನಿ, ಪ್ರಭುವಿನ ಮಾಯೆ ಬಹಳ ಶಕ್ತಿಶಾಲಿಯಾದದ್ದು. ಪ್ರಭುವಿನ ಮೋಹಕ್ಕೆ ವಶನಾಗದ ಜ್ಞಾನಿ ಈ ಪ್ರಪಂಚದಲ್ಲಿ ಎಲ್ಲಿದ್ದಾರೆ? ಜ್ಞಾನಿಗಳಲ್ಲಿ ಭಕ್ತರಲ್ಲಿ ಶಿರೋಮಣಿ ಮತ್ತು ತ್ರಿಭುವನಪತಿ ಭಗವಂತನ ವಾಹನವಾದ ಗರುಡನನ್ನೂ ಕೂಡ ಮಾಯೆ ಎನ್ನುವುದು ಮೋಹಿಸಿತು. ಆದರೂ ಕೂಡ ನೀಚ ಮನುಷ್ಯ ಮೂರ್ಖನಾಗಿ ಅಹಂಕಾರ ಪಡುತ್ತಾರೆ. ಭಗವಂತನ ಮಾಯೆ ಶಿವ ಬ್ರಹ್ಮನನ್ನೇ ಮೋಹಿಸುತ್ತದೆ ಎಂದ ಮೇಲೆ ಬೇರೆ ಬಡಪಾಯಿಗಳ ಪಾಡೇನು? ಈ ರಹಸ್ಯವನ್ನು ತಿಳಿದುಕೊಂಡೇ ಮುನಿಜನರು ಮಾಯೆಯ ಸ್ವಾಮಿಯಾದ ಭಗವಂತ ಪರಮಾತ್ಮನನ್ನು ಭಜಿಸುತ್ತಾರೆ. ಮುಕ್ತ ಬುದ್ಧಿ ಮತ್ತು ಪೂರ್ಣ ಭಕ್ತಿಯ ಕಾಗಭುಷುಂಡಿ ಎಲ್ಲಿ ವಾಸಿಸುತ್ತಿದ್ದನೋ ಅಲ್ಲಿಗೆ ಗರುಡ ಹೋದ. ಆ ಪರ್ವತವನ್ನು ನೋಡುತ್ತಿದ್ದಂತೆಯೇ ಗರುಡನ ಮನಸ್ಸು ಪ್ರಸನ್ನವಾಯಿತು. ಆ ಪರ್ವತದ ದರ್ಶನ ಮಾತ್ರದಿಂದಲೇ ಎಲ್ಲ ಮಾಯೆ, ಮೋಹ ಮತ್ತು ವಿಚಾರಗಳು ಹೊರಟು ಹೋಯಿತು. ಕೊಳದಲ್ಲಿ ಸ್ನಾನ ಮತ್ತು ಜಲಪಾನವನ್ನು ಮಾಡಿ ಪ್ರಸನ್ನ ಚಿತ್ತದಿಂದ ವಟವೃಕ್ಷದ ಆಶ್ರಯದ ಬಳಿ ಬಂದ. ಅಲ್ಲಿ ಶ್ರೀರಾಮನ ಸುಂದರ ಚರಿತ್ರೆಯನ್ನು ಕೇಳಲು ವೃದ್ಧ ಪಕ್ಷಿಗಳು ಬಂದಿದ್ದವು. ಕಾಗಭುಷುಂಡಿ ಕಥೆಯನ್ನು ಪ್ರಾರಂಭ ಮಾಡಲು ಅನುವಾಗಿದ್ದರು. ಅದೇ ಸಮಯದಲ್ಲಿ ಪಕ್ಷಿರಾಜ ಗರುಡ ಅಲ್ಲಿ ಬಂದು ತಲುಪಿದ. ಪಕ್ಷಿಗಳ ರಾಜ ಗರುಡ ಬರುವುದನ್ನು ನೋಡಿ ಕಾಗಭುಷುಂಡಿ ಸಹಿತ ಎಲ್ಲ ಪಕ್ಷಿ ಸಮಾಜವು ಅತ್ಯಂತ ಹರ್ಷಿತವಾಯಿತು.
ಕಾಗಭುಷುಂಡಿ ಪಕ್ಷಿರಾಜ ಗರುಡನನ್ನು ಬಹಳ ಆದರದಿಂದ ಸತ್ಕಾರ ಮಾಡಿದನು. ಗರುಡನ ಕುಶಲೋಪರಿಯನ್ನು ಕೇಳಿ ಕುಳಿತುಕೊಳ್ಳಲು ಸುಂದರವಾದ ಆಸನವನ್ನು ಕೊಟ್ಟನು. ಪ್ರೇಮ ಸಹಿತ ಪೂಜೆಯನ್ನು ಮಾಡಿ ಕಾಗಭುಷುಂಡಿ ಮಧುರವಾದ ಧ್ವನಿಯಲ್ಲಿ ಹೇಳಿದನು, ಹೇ ಭಗವನ್, ಹೇ ಪಕ್ಷಿರಾಜ, ನಿಮ್ಮ ದರ್ಶನದಿಂದ ನಾನು ಕೃತಾರ್ಥನಾದೆ. ನೀವೇನು ಆಜ್ಞೆ ನೀಡುತ್ತೀರೋ ನಾನು ಅದನ್ನೇ ಮಾಡುತ್ತೇನೆ. ಹೇ ಪ್ರಭು, ನೀವು ಯಾವ ಕಾರ್ಯಕ್ಕೋಸ್ಕರವಾಗಿ ಬಂದಿದ್ದೀರಾ ಎಂದನು. ಪಕ್ಷಿರಾಜ ಗರುಡ ಕೋಮಲ ಧ್ವನಿಯಲ್ಲಿ ಹೇಳಿದ, ನೀವು ಸದಾ ಕೃತಾರ್ಥರೂಪಿಗಳು. ನಿಮ್ಮ ಪ್ರಶಂಸೆಯನ್ನು ಸ್ವತಃ ಮಹಾದೇವನೇ ಆದರಪೂರ್ವಕದಿಂದ ತಮ್ಮ ಶ್ರೀಮುಖದಿಂದ ಮಾಡಿದ್ದಾರೆ. ಹೇ ಭಗವನ್, ಕೇಳಿ, ನಾನು ಯಾವ ಕಾರಣದಿಂದ ಇಲ್ಲಿಗೆ ಬಂದಿದ್ದೆನೋ ಆ ಎಲ್ಲ ಕಾರ್ಯವೂ ಇಲ್ಲಿಗೆ ಬರುತ್ತಿದ್ದಂತೆಯೇ ಪೂರ್ಣವಾಯಿತು. ನಿಮ್ಮ ಪರಮ ಪವಿತ್ರವಾದ ಆಶ್ರಮವನ್ನು ನೋಡಿ ನನ್ನ ಮೋಹ, ಸಂದೇಹ ಮತ್ತು ಅನೇಕ ಪ್ರಕಾರದ ಭ್ರಮೆ ಎಲ್ಲವೂ ಹೊರಟು ಹೋಯಿತು. ಹೇ ಭಗವನ್, ನೀವು ನನಗೆ ಶ್ರೀರಾಮಚಂದ್ರನ ಅತ್ಯಂತ ಪವಿತ್ರಗೊಳಿಸುವ, ಸದಾ ಸುಖವನ್ನು ಕೊಡುವ ಮತ್ತು ದುಃಖ ಸಮೂಹಗಳ ನಾಶ ಮಾಡುವ ಕಥೆಯನ್ನು ಆದರಪೂರ್ವಕವಾಗಿ ಹೇಳಿ. ಹೇ ಪ್ರಭು, ನಾನು ಮತ್ತೆ ಮತ್ತೆ ನಿಮ್ಮ ಬಳಿ ವಿನಂತಿಸುತ್ತೇನೆ ಎಂದನು ಗರುಡ. ಗರುಡನ ವಿನಮ್ರ, ಸರಳ, ಸುಂದರ, ಪ್ರೇಮಯುಕ್ತ, ಸುಪ್ರದ ಮತ್ತು ಅತ್ಯಂತ ಪವಿತ್ರವಾಣಿಯನ್ನು ಕೇಳುತ್ತಿದ್ದಂತೆಯೇ ಕಾಗಭುಷುಂಡಿ ಮನಸ್ಸಿನಲ್ಲಿ ಅತ್ಯಂತ ಉತ್ಸಾಹ ಉಂಟಾಯಿತು. ಆತ ಶ್ರೀ ರಘುನಾಥನ ಗುಣಗಳ ಕಥೆಯನ್ನು ಹೇಳಲು ಪ್ರಾರಂಭಿಸಿದ. ಮುಂದಿನ ಭಾಗದಲ್ಲಿ ಕಾಗಭುಷುಂಡಿ ಮತ್ತು ಗರುಡನ ನಡುವಿನ ಸಂವಾದದಲ್ಲಿ ರಾಮಕಥೆಯ ಮಹಿಮೆಯನ್ನು ಕೇಳೋಣ. ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಜಾನಕಿ ಜೀವನ ಸ್ಮರಣಂ ಜೈ ಜೈ ರಾಮ ರಾಮ. ಜೈ ಜೈ ಗುರುದೇವ ದತ್ತ.